ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಯಾರದು ಗೆಸ್ಟು? ಇಷ್ಟೊತ್ತವರೆಗೂ ಸ್ವಲ್ಪ ರೆಸ್ಟ್ ಮಾಡಿ. ಇವತ್ತು ಏನಂದರೆ ಫ್ರೆಂಡ್ಸ್, ನಿಮ್ಮ ಕಡೆನೂ ಈ ಥರ ಇರುತ್ತೋ ಏನೋ ಗೊತ್ತಿಲ್ಲ. ಮದುವೆ ಆಗೋ ಹುಡುಗ ಹುಡುಗಿಗೆ ಮದುವೆಗೂ ಮುಂಚೆ ಈ ರಿಲೇಟಿವ್ಸ್ ಇರ್ತಾರಲ್ಲ, ಅವರು ನಾನ್ ವೆಜ್ ತಿನ್ನೋರಿಗೆ ವೆಜ್ಜು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ಮನೆಗೆ ಕರೆದು ಊಟ ಕೊಡ್ತಾರೆ. ನಮ್ಮ ಕಡೆ ಹೆಂಗಿಲ್ಲ. ನಮ್ಮ ಕಡೆ ಮದುವೆ ಆದಮೇಲೆ ಕರೆಯೋದು. ನಮ್ಮ ಕಡೆ ಮದುವೆಗೂ ಆದಮೇಲೂ ಕೆಲವ್ರು ಕರೀತಾರೆ. ಎರಡು ಥರನೂ ಮಾಡ್ತಾರೆ. ಮದುವೆಗೂ ಮುಂಚೆನೂ ಮಾಡ್ತಾರೆ. ನಿಮ್ಮ ಕಡೆ ಮದುವೆಗೂ ಮುಂಚೆ ರಮ್ಯಾಕ ಅದೇ ಹೇಳ್ತಾ ಇದ್ರು, ಫುಲ್ ಡಿಫ್ರೆಂಟ್ ನಿಮ್ಮ ಕಡೆ. ಮದುವೆಗೂ ಮುಂಚೆ ಕರೀತಾರೆ, ನಮ್ಮ ಕಡೆ ಫುಲ್ ಮದುವೆ ಆದಮೇಲೆ ಯಾರೇ ಕರೆಯೋದಿದ್ರು ಅಂತ ಹೇಳ್ತಾ ಇದ್ರು ಮಧ್ಯಾಹ್ನ ಕಾಲ್ ಮಾಡಿದಾಗ. ಹೌದು, ನಮ್ಮ ಕಡೆ ನೀವು ಸ್ಟಾರ್ಟಿಂಗ್ ಇದ್ರ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದಾಗ ನನಗೆ ಶಾಕ್ ಆಯ್ತಲ್ವಾ? ಮದುವೆ ಆದ್ಮೇಲೆ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸಡನ್ ಆಗಿ ಹೇಳಿದ್ರಲ್ಲ ಮದುವೆಗಿಂತ ಮುಂಚೆ ಅಂತ, ಅವಾಗ ಶಾಕ್ ಆಯ್ತು. ನಾನು ಯಾವಾಗ ಒಂದು 3-4 ವೀಕ್ ಬ್ಯಾಕು ಹಿಂಗೆ ರಮ್ಯಾಕ್ಕ ಏನಕ್ಕೂ ಕಾಲ್ ನಾನೇ ಮಾಡಿದ್ದೆ ಅನ್ಸುತ್ತೆ. ಅವಾಗ ಹಿಂಗೆ ಅಂತ ಹೇಳ್ತಾ ಇದ್ದೆ. ಹೌದಾ ಅಂತ ನಗ್ತಾ ಇದ್ರು. ಎಲ್ಲ ಡಿಫ್ರೆಂಟ್ ಅಂತ ನೋಡಿ. ಹತ್ತತ್ರ ಒಂದು ಚೂರು ದೂರ ಇದೆ ನಿಮ್ಮೂರಿಗೂ ಇಲ್ಲಿಗೂ. ಎಷ್ಟೊಂದು ಸಂಪ್ರದಾಯ ಡಿಫ್ರೆನ್ಸ್ ಅಲ್ವಾ? ಇವತ್ತು ನಮ್ಮ ಚಿಕ್ಕಪ್ಪ ಆಂಟಿ, ನಮ್ಮ ಅಪ್ಪನ ತಮ್ಮ ಅವ್ರು ಕರೆದಿದ್ರು. ಲಾಸ್ಟ್ ವೀಕು ಒಂದು 10 ಡೇಸ್ ಬ್ಯಾಕು ನಮ್ಮ ತಾತ ಇದ್ದಾರೆ ಫ್ರೆಂಡ್ಸ್, ಅವ್ರು ಇವಾಗಿಲ್ಲ. ಅಪ್ಪನಪ್ಪ ಅವ್ರ ತಮ್ಮನ ಮನೆಯವರು ಕರೆದಿದ್ರು. ಅವಾಗಲೂ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೀನಿ. ಇವತ್ತು ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಒಬ್ಬರು ನಮ್ಮ ರಿಲೇಟಿವ್ಸ್ ಒಬ್ಬರು ಅವರು ಕರೆದಿದ್ರು. ನನಗೇನು ಟೆನ್ಷನು ಅಂದರೆ ತಿನ್ಕೊಂಡು ಫುಲ್ ದಪ್ಪ ಆಗ್ಬಿಡ್ತೀನಿ ಅಂತ ಟೆನ್ಷನು ನನಗೆ. ಈಗ ಎಂಗೇಜ್ಮೆಂಟ್ಗಿಂತ ಒಂದು 2-3 ರೌಂಡ್ ದಪ್ಪ ಆಗಿದ್ದೀನಿ. ಎಂಗೇಜ್ಮೆಂಟಲ್ಲಿ ಎಲ್ಲ ಕೇಳ್ತಾ ಇದ್ರು, ಹುಡುಗ ಕರೆಕ್ಟ್ ಆಗಿದ್ದಾನೆ, ಹುಡುಗಿ ಫುಲ್ ಸಣ್ಣ ಅಂತ. ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ, ಬಟ್ ಇವರೇ ಸಣ್ಣ ಆಗ್ತಾ ಇದಾರೆ. ಇವತ್ತು ಮಾರ್ನಿಂಗ್ ಒಂದು ನಾನ್ ವೆಜ್ ಊಟ, ಮಧ್ಯಾಹ್ನ ಒಂದು ನಾನ್ ವೆಜ್ ಊಟ ಆಯಿತು. ಇವತ್ತು ಏನು ಸ್ಪೆಷಲ್ ಅಂದರೆ ಏನು ಹೇಳಿ, ನಾಳೆ ನ್ಯೂ ಇಯರ್. ಇವಾಗ ವಿಶ್ ಮಾಡೋಣ ಬನ್ನಿ ನಮ್ಮ ವ್ಯೂವರ್ಸ್ಗೆಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವ್ಯೂವರ್ಸ್ಗೆಲ್ಲ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಆಕ್ಚುಲಿ ಇದು ಪೋಸ್ಟ್ ಆಗೋದು ನಾಳೆ, ಅದರಿಂದ ನಾವು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹೌದು, ಇಲ್ಲ ಅದು ಗೊತ್ತು ಅವರಿಗೆ, ಏನೇ ಮಾಡಿರೋದು ವಿಡಿಯೋ ಅಂತ. ಅದಕ್ಕೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಎಲ್ಲ ಲೈಫಲ್ಲೂ ಹ್ಯಾಪಿ ದಿನಗಳು ಬರಲಿ, ಹೊಸ ವರ್ಷ ಹೊಸತನ ತರಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ, ಯಾರ್ಯಾರು ಏನೇನು ಅಂದ್ಕೊಂಡಿದ್ರು ಅದೆಲ್ಲ ಆಗಲಿ ಎಲ್ಲರಿಗೂ. ಅಷ್ಟೇ ವಿಶ್ ಮಾಡೋದು ಎಲ್ಲರಿಗೂ. ಏನು ರಕ್ಷಾ ಬಂದೆ ಆಚೆ ಆರಾಮಾಗಿ ಕುತ್ಕೊಂಡ್ಬಿಟ್ಟೆ, ಗಾಳಿ ತಗೊಂಡು. ಇವತ್ತು ಚಳಿ ಸ್ವಲ್ಪ ಹೊಟ್ಟೋಗಿದೆ, ಇವಾಗಿಂದ ಸ್ವಲ್ಪ ಶೆಕೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ಶೆಕೆ ಅಂತೇನಿಲ್ಲ, ಬಟ್ ಚಳಿ ಕಡಿಮೆ ಆಗಿದೆ. ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಅನಿಸ್ತಾ ಇದೆ. ಯೂಶಲಿ ಬಿಸಿಲು ಇರ್ತಾ ಇತ್ತು ಲಾಸ್ಟ್ ಒಂದು 15 ಡೇಸ್ ಇಂದ, ಆದ್ರೂ ಚಳಿ ಸಕ್ಕತ್ ಇರ್ತಾ ಇತ್ತು ಅಲ್ವಾ? ಹೌದು, ಈಗ ಒಂದು 2 ಡೇಸ್ ಇಂದ ಕಡಿಮೆ ಆಗ್ತಾ ಇದೆ ಅಂತ ಫೀಲ್ ಆಗ್ತಿದೆ. ಇನ್ನ ಸಂಕ್ರಾಂತಿ ಆದ್ಮೇಲೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮದುವೆ ಅಷ್ಟೊತ್ತು ಕಡಿಮೆ ಆಗುತ್ತೆ ಬಿಡಿ. ಮತ್ತೆ ನಾಳೆ ಏನು ಪ್ಲಾನ್? ಏನಿಲ್ಲ ಫ್ರೆಂಡ್ಸ್, ನ್ಯೂ ಇಯರ್ ಎಲ್ಲೂ ಹೋಗೋದು ಬರೋದು ಮ್ಯಾಟ್ರ್ ಆಗಲ್ಲ. ನಾವು ಯಾವ ಥರ ಇರ್ತೀವಿ ಮನೇಲಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾವು ಖುಷಿಯಾಗಿದ್ರೆ ಹೊಸ ವರ್ಷ ಖುಷಿಯಾಗಿರುತ್ತೆ. ನಾವು ಸುಮ್ಮನೆ ಅಲ್ಲೋಗೋದು ಇಲ್ಲೋಗೋದು ಕೆಲವ್ರಿಗಿರುತ್ತೆ, ಅಲ್ಲಿ ಹೋಗ್ಬೇಕು, ಸುತ್ತಾಡಬೇಕು, ನ್ಯೂ ಇಯರ್ಗೆ ಪಾರ್ಟಿ ಮಾಡ್ಬೇಕಂತ. ಮನೇಲಿ ನಮ್ಗೆ ಸೆಲ್ಫ್ ಹ್ಯಾಪಿ ಆಗಿದ್ರೆ ಅದು ಲೈಫ್. ನೋಡಿ, ಯಾರೋ ಸೀನ್ತಾ ಇದ್ದಾರೆ, ಸೆಲ್ಫ್ ಹ್ಯಾಪಿನೆಸ್ ಆಗಿದ್ರೆ ಅದು ಫುಲ್ ಇಯರ್ ಫುಲ್ ನಾವು ಹ್ಯಾಪಿ ಆಗಿರ್ತೀವಿ. ನಾವು ಹೊರಗಡೆ ಹೋಗಿ ಹ್ಯಾಪಿ ಆಗಿರೋಣ ಅಂತ ಹೊರಗಡೆ ಹೋಗೋದು. ಅಂದರೆ ನಾನು ಹೇಳ್ತಾ ಇರೋದು, ಹೊರಗಡೆ ಹೋದ್ರೆ ಏನೋ ಖುಷಿಯಾಗಿರ್ಬೇಕು ಅಂತೇನಲ್ಲ, ಮನೆ ಒಳಗೂ ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಹೊರಗಡೆ ಹೋಗಿ ಸುತ್ತಾಡಕ್ಕೆ ಇಷ್ಟನಾ? ನನಗೂ ಇಷ್ಟನೇ, ಆಮೇಲೆ ಇಷ್ಟ ಇಲ್ಲ ಅನ್ಕೊಂಡ್ಬಿಟ್ಟು ಇಲ್ಲ ಎಲ್ಲಿ ಪ್ಲಾನ್ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಏನು ಇನ್ನೂ ಅಲ್ಲ, ಈ ಸಲ ಏನು ಪ್ಲಾನ್ ಇಲ್ವಲ್ಲ. ನೋಡಿ, ನೆಕ್ಸ್ಟ್ ವರ್ಷ ನ್ಯೂ ಇಯರ್ಗೆ ರಕ್ಷಿತಾ ನಮ್ಮ ಮನೇಲಿ ಇರ್ತಾರೆ. ಅದಕ್ಕೆ ಈ ಸಲ ನಿಮ್ಮನ್ನ ನಮ್ಮ ಮನೆಗೆ ಕರ್ಸ್ಕೊಂಡಿದ್ದೀವಿ. ನೋಡಿಪ್ಪ ಹೆಂಗೆ ಪ್ಲ್ಯಾನು. ನಿಮ್ಗೇನು ಪ್ಲ್ಯಾನು? ನಮ್ದೇನು ಪ್ಲ್ಯಾನು, ಎಲ್ಲ ನಿಮ್ಮದೇ. ನಮ್ದಿನ್ನೇನು ಕಾಯಕ್ಕವೇ ಕೈಲಾಸ ಅಂತ ಹೋಯ್ತಾ ಇರೋದು. ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತಾ ಇರೋದು. ಫ್ರೆಂಡ್ಸ್ ಏನಂದರೆ ಇವರು ನಾಳೆಯಿಂದ
ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಒಂದು 15 ಡೇಸಿಗೆ. ನಮ್ಮದು ಮದುವೆ 21, 22 ಅಂದರೆ 15ಗೆಲ್ಲ ಕಂಪ್ಲೀಟ್ ಆಗಬೇಕಲ್ವಾ? ಹೌದು, 15th ಅಷ್ಟೊತ್ತಿಗೆ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇನೋ ಮುಗಿಸ್ಬೇಕು, ಆಮೇಲೆ ಆಗಲ್ಲ. ನೋಡೋಣ ಹೆಂಗಾಗುತ್ತೆ. ಊರಿಗೆ ಯಾವತ್ತು ಹೋಗ್ತಾ ಇದ್ದೀರಾ? ಊರಿಗೆ ಆ್ಯಕ್ಚುಲಿ ಸಾಟರ್ಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಅಮ್ಮ ಹೋಗ್ತಾ ಇದ್ದೀರಾ? ನಾನು ಅಮ್ಮ ವರ್ಕ್ ಮುಗಿಸ್ಕೊಂಬಂದು ಈ ಕಡೆಯಿಂದ ಸಾಟರ್ಡೆ ಹೋಗಿ ಸಂಡೇ ನೈಟ್ ರಿಟರ್ನ್ ಆಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸ್ಯಾಟರ್ಡೆ ನೈಟು ಅಲ್ಲೇ ಹಾಲ್ಟ್ ಆಗಿ ಸಂಡೇ ರಿಟರ್ನ್ ಆಗ್ತೀರಾ? ಐಸ್ ಕ್ರೀಮ್ ತಿಂತೀರಾ? ನೋ ಬೇಬಿ ನೋ. ಚೂಡ್ತೀನಿ. ಐಸ್ ಕ್ರೀಮ್ ನಾನು ತಿನ್ನಲ್ಲ, ನೀವು ತಿನ್ನಿ. ನಾನು ಇದೇ ಫಸ್ಟ್ ಐಸ್ ಕ್ರೀಮ್ನ, ಅಂದರೆ ಸಮ್ಮರಲ್ಲಿ ಅಂದರೆ ಬೇಕು ಅನಿಸುತ್ತೆ ಐಸ್ ಕ್ರೀಮ್. ಈ ವೆದರಲ್ಲಿ ಐಸ್ ಕ್ರೀಮ್ನ ಕೇಳಿ ತರಿಸ್ಕೊಂಡಿರೋದು ಇದೇ ಫಸ್ಟು. ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ತಂದುಕೊಟ್ಟಿದ್ದಾರೆ ನನಗೆ. ಯಾವುದು ಫ್ಲೇವರ್ ಅದು? ಚಾಕ್ಲೇಟಾ? ಚಾಕ್ಲೇಟ್. ಚೂಡ್ತೀನಿ ತೊಳೆ, ಕೋಲ್ಡ್ ಆಗುತ್ತೆ ಅಂತ. ಚೆನ್ನಾಗಿ ಬರ್ತಾ ಇದೆಯಾ? ಈಗ ಚಳಿ ಆಗ್ತಾ ಇದೆ ನೋಡಿ, ಸಂಜೆ ಆಗ್ತಾ ಅಲ್ವಾ? ಗಾಳಿ ಬೀಸ್ತಾ ಇದೆ, ಕೋಲ್ಡ್ ಆಗಿ ಬೀಸ್ತಾ ಇದೆ. ಇವಾಗ ನಿಮ್ಮ ಬ್ಯಾಚುಲರ್ ಪಾರ್ಟಿ ಎಲ್ಲ ಕೊಡ್ಸಿದ್ರ ಮನೆಯವ್ರಿಗೆ? ಎಷ್ಟು ಕೇಳ್ತಾ ಇದ್ದಾರೆ ನಿಮ್ಮ ದೊಡ್ಡ ಬಾವ, ಚಿಕ್ಕ ಬಾವ, ಅಕ್ಕಂದಿರು ಇಬ್ರು ಎಲ್ಲರೂ ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್ ಒಂದು ಬ್ಯಾಚುಲರ್ ಪಾರ್ಟಿ ಕೊಡ್ಸಿ ಅಂತಂದ್ರೆ ಒಂದಲ್ಲ 4 ಪಾರ್ಟಿ ಅಲ್ವಾ? 4 ಕೇಳ್ತಾ ಇದ್ರು ಒಟ್ಟಿಗೆ ಕೊಡ್ಸಿ ಅಂತ. ಯಾವ್ದ್ಯಾವ್ದು? ಒಂದು ಟ್ರಾನ್ಸ್ಫರ್, 2 ಆ್ಯಕ್ಚುಲಿ ಕರೆಕ್ಟಾಗಿ 2 ಪರ್ಫೆಕ್ಟ್ ರೀಸನ್ ಅಂದರೆ 2. ಒಂದು ಟ್ರಾನ್ಸ್ಫರ್ದು, ಇನ್ನೊಂದು ಮದುವೆದು. ಬ್ಯಾಚುಲರಾ? 3 ಒಟ್ಟಿಗೆ ಕೊಡಿಸ್ಬಿಡಿ. ಒಟ್ಟಿಗೆ ಅಂದರೆ ಒಂದರಲ್ಲೇ ಮುಗಿಸ್ಬಿಡಿ ಅಂತ. ಒಂದ್ರಲ್ಲ 1 by 1. ಇವಾಗ ಒಂದು ಕೊಡಿಸಿ, ಮದುವೆಗೆ ಒಂದು ಕೊಡಿಸಿ, ಮದುವೆ ಆದ್ಮೇಲೆ ಒಂದು ಕೊಡಿಸಿ. ಆಯ್ತು, ಕೊಡ್ಸೋಣ. ಹೇಗಿದೆ? ಚೆನ್ನಾಗಿದೆ ಚಾಕ್ಲೇಟ್ ಫ್ಲೇವರ್. ಬೇಡ ಅಷ್ಟು ತಿಂದು ಕೋಲ್ಡ್ ಗೇಲ್ ಮಾಡ್ಕೊಂಡಿರ? ನಾನು ಕೋಲ್ಡ್ ಆಗಲ್ಲ. ಈ ಪ್ರೀ ವೆಡ್ಡಿಂಗ್ ಶೂಟಿಂದ ಬಂದು ಕೋಲ್ಡ್ ಆಗಿತ್ತು ನೋಡಿ, ನಾನೊಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ. ನಾನು ಸುಮ್ಮನೆ ನಿಮಗೆ ತಗೊಂಡೆ ಅಂತ ಇದ್ದೆ. ಒಂದು ಸ್ಟೀಮು ತೊಗೊಂಡಿಲ್ಲ ನಾನು. ಶಬ್ಬಾಷ್, ಹಂಗೆ ವಾಸಿ ಮಾಡ್ಕೊಂಡೆ. ನೀವು ಬಿಡ್ರೆ ಗಾಯ್ಸ್, ಇವತ್ತು ನಿಮ್ಗೇನೋ ತೋರಿಸ್ತೀನಿ ಬನ್ನಿ. ನಿಮಗೆ ಕರ್ಕೊಂಡು ಹೋಗ್ತೀನಿ. ಇದು ಯಾರು ನೋಡಿ ಗಾಯ್ಸ್? ಇದು ರಕ್ಷಿತಾ ಆ್ಯಂಡ್ ರಾಹುಲ್, ಅವ್ರ ತಮ್ಮ ರಾಹುಲ್. ಇದು ನೋಡಿ ಯಾವ ರೇಂಜಿಗೆ ಗ್ಲಾಸ್ ಗೀಸ್ ಹಾಕ್ಕೊಂಡು ಸ್ಟೈಲ್ ಆಗಿ ಅವಾಗಲೇ ಯಾವ ರೇಂಜಲ್ಲಿ ನಿಂತಿದ್ದೀನಿ ಅಂತ. ನೀವು ಆಗಲೇ ಹಂಗೆ, ನೀವು ಇವಾಗ ಕೇಳ್ಬೇಕಾ? ನೋಡಪ್ಪ ಹಿಂಗೆ ಬಳೆ ಗ್ಲಾಸ್ ನೋಡಿ, ಆ ಗ್ಲಾಸು ಹಣೆಬಟ್ಟು ಅಲ್ವಾ? ಹೇರ್ ಸ್ಟೈಲ್ ಕಟಿಂಗ್ ನೋಡಿ ಹೆಂಗೆ ಮಾಡ್ಸಿದ್ರು. ಆಗಲೇ ಬ್ಯಾಗಿ ಜೀನ್ಸ್. ಇನ್ನೂ ಒಂದಿದೆ, ತೋರಿಸ್ತೀನಿ ಬನ್ನಿ. ಇದ್ಯಾರಿದು? ಅಲ್ಲ ಆ್ಯಕ್ಚುಲಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಕಾಣುತ್ತೆ. ಇದ್ರಲ್ಲಿ ನೋಡಿದ್ರೆ ರಕ್ಷಿತ್, ಈ ಕಡೆದಲ್ಲಿ ಗೊತ್ತಾಗೋದಿಲ್ಲ ರಕ್ಷಿತಾ ಅಂತ. ಹೌದು, ಗುಂಡುಕಿದೆ, ಚೆನ್ನಾಗಿದೆ. ಮತ್ತೆ ಸೈಡ್ದು ಅಷ್ಟು ಗೊತ್ತಾಗ್ತಿಲ್ಲ, ಸೆಂಟ್ರಲ್ಲಿ ಗೊತ್ತಾಗ್ತಿದೆ ಒಂಚೂರು. ಅಷ್ಟು ಕ್ಲಿಯರ್ ಆಗಿ ಏನು ಗೊತ್ತಾಗಲ್ಲ, ಬಟ್ ಗೊತ್ತಾಗ ಸಡನ್ನಾಗಿ ತಗೊಂಬಂದು ಕೊಟ್ಬಿಟ್ರೆ ಗೊತ್ತಾಗಲ್ಲ. ಯಾರ್ದು ಮಕ್ಳ ಜೊತೆ ಸೇರಿಸ್ಬಿಟ್ರೆ. ನೋಡಪ್ಪ, ಆ ಕಡೆ ಈ ಕಡೆ ಒಂದು ರಕ್ಷಿತಾ, ಈ ಕಡೆ ಒಂದು ರಕ್ಷಿತಾ. ಲಾಸ್ಟ್ ಒನ್ ಇದ್ಯಾರಿದು ನೋಡಿ? ಈ ರಕ್ಷಿತಾನೇ, ಈ ರಕ್ಷಿತಾ. ಇದೂ ನಾನೇ. ಹೇಗಿದೆ?
ನೋಡಿ ಇದು ಆ್ಯಕ್ಚುಲಿ ಎಂಗೇಜ್ಮೆಂಟ್ದು. ಎಂಗೇಜ್ಮೆಂಟ್ ಫೋಟೋಗ್ರಾಫರ್ ಇದ್ದಾರಲ್ಲ ಅವರು ಕೊಟ್ಟಿದ್ದು ಎಕ್ಸ್ಟ್ರಾ ಆಲ್ಬಮ್ ಜೊತೆಗೆ. ನೋಡಿ ಇದೊಂಥರ ಫೇವ್ರೆಟ್ ಫೋಟೋ ಅದು. ಇನ್ಸ್ಟಾಗ್ರಾಮಿಗೆ ಫಸ್ಟ್ ಅಪ್ಲೋಡ್ ಮಾಡಿರೋ ಪೋಸ್ಟ್ ಅಂತಂದ್ರೆ ಅದೇ ಫೋಟೋ ಗೈಸ್. ನೀವು ಇನ್ಸ್ಟಾಗ್ರಾಮ್ದು ನಾವು ಪೋಸ್ಟ್ ಮಾಡಿರೋದು ನೋಡಿರ್ತೀರಾ, ಅದೇ ಫೋಟೋ. ಅದೊಂಥರ ಚೆನ್ನಾಗಿದೆ ಸ್ಟೈಲು ಅಲ್ವಾ? ಹೌದು. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ, ಅದು ಯಾವ್ದು ಫೇವ್ರೆಟ್ ಫೋಟೋ ಅಂತ ಕೇಳಿದ್ರು. ಸೊ ನಾನು ಇದು ಕಳಿಸ್ದೆ, ನನ್ಗೆ ಐಡಿಯಾ ಇಲ್ಲ ಅವ್ರು ಫ್ರೇಮ್ ಮಾಡಿಸ್ತಾರೆ ಅಂತ. ಇಲ್ಲ ನಾನು ಫ್ರೇಮ್ ಮಾಡಿಸ್ತಾರೆ ಅಂದ್ರೆ ನಾನು ಸ್ಟ್ರೈಟ್ ಆಗಿ ನಿಂತಿರೋದು ಕಳಿಸ್ತಾ ಇದ್ದೆ. ಇದು ಚೆನ್ನಾಗಿದೆ, ಬಟ್ ಏನಾಗಿದೆ ಅಂದ್ರೆ ಈ ಫ್ರೇಮಲ್ಲಿ ನಿಮ್ದು ಫೇಸ್ ಕಾಣಿಸ್ತಿಲ್ಲ, ನನ್ನ ಫೇಸ್ ಕಾಣ್ತಿಲ್ಲ, ಮತ್ತೆ ಮೇಲ್ಗಡೆ ಜಾಸ್ತಿ ಜಾಗ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು ಅಷ್ಟೇ. ಚೆನ್ನಾಗಿದೆ ನೋಡಿ. ಇದು ರಕ್ಷಿತಾ ಅವ್ರ ಮನೆ ಫ್ಯಾಮಿಲಿ ಫೋಟೋ. ನಾನು ಹುಡುಗಿ ನೋಡಕ್ ಬಂದಾಗ ರಕ್ಷಿತಾ ಅವ್ರ ಮನೇಲಿ ಇದೇ ಫೋಟೋ ನೋಡಿದ್ದೆ. ನೋಡಿದ್ರಾ? ನೋಡಿದ್ದೆ. ನೀವು ಯಾವ ಪ್ಲೇಸ್ ಅಲ್ಲಿ ಕೂತಿದ್ರಿ ಹುಡುಗಿ ನೋಡಕ್ ಬಂದಾಗ? ಇಲ್ಲಿ ಸೆಕೆಂಡ್ ಟೈಮ್ ಅಲ್ಲಿ ಕೂತಿದ್ನಾ? ನನಗೆ ಕನ್ಫ್ಯೂಸ್ ಆಗ್ತಿದೆ. ನನಗೆ ಗೊತ್ತು, ಹೇಳಿಕ್ ಆಗ್ತಾ ಇದೆ. ಫಸ್ಟ್ ಟೈಮ್ ಇಲ್ಲೇ. ಫಸ್ಟ್ ಟೈಮ್ ಇಲ್ಲೇ, ಸೆಕೆಂಡ್ ಟೈಮು ಇಲ್ಲೇ ಇಲ್ಲ, ಇಲ್ಲಿ ನೋಡಿ. ಸೆಕೆಂಡ್ ಟೈಮ್ ಇಲ್ಲಿ ಕೂತಿದ್ದೆ, ಥರ್ಡ್ ಟೈಮ್ ಅಲ್ಲೇ ನೋಡಿ. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್. ರಕ್ಷಿತನ ನೋಡಿ ಹುಡುಗಿ ನೋಡಕ್ಕೆ ಬಂದಾಗ 3 times. ಹುಡುಗಿ ಓಕೆ ಆಯ್ತಾ? ಓಕೆ ಆಗಿ ಮದುವೆನೂ ಆಗ್ತಾ ಇದೆ 20 days ಅಲ್ಲಿ. ರಕ್ಷಿತ್ ಅವ್ರು ನಮ್ಮನೆಗೆ ಬಂದ್ಬಿಟ್ಟಿರ್ತಾರೆ. ಹೌದಾ? ಹೌದು. ಥರ್ಸ್ಡೇ ನಾಳೆ. ಥರ್ಸ್ಡೇ ನೋಡಿ ಫ್ರೆಂಡ್ಸ್, ಥರ್ಸ್ಡೇ ಒಂದು ಸ್ಪೆಷಲ್ ಏನಂತಂದ್ರೆ ಥರ್ಸ್ಡೇ ಮದುವೆ ಆಗ್ತಾ ಇದೀವಿ. ಇದು ಏನ್ ಹೇಳಿ ಥರ್ಸ್ಡೇ ಸ್ಪೆಷಲ್? ಅದೇ ಥರ್ಸ್ಡೇನೇ ಎಂಗೇಜ್ಮೆಂಟು ಅಲ್ಲ, ಸಾರಿ, ಮದುವೆನೂ ಮದುವೆ ಮಾತುಕತೆನೂ ಅವತ್ತೇ ಆಗಿದ್ದು. ಬಂದಿದ್ದು ಥರ್ಸ್ಡೇ, ಮದುವೆ ಆಗ್ತಿರೋದು ಥರ್ಸ್ಡೇ. ನೆಕ್ಸ್ಟ್ ಅದಕ್ಕೆ ಎಲ್ಲಾರು ಹೇಳ್ತಾ ಇರ್ತಾರೆ ರಮ್ಯಾಕ್ಕ ಅವರೆಲ್ಲ ಒಂಥರ ನಮ್ಗೆ ನಮ್ಮ ಮನೇಲಿ ಥರ್ಸ್ಡೇನೆ ಒಂಥರ ಸ್ಪೆಷಲ್ ಡೇ, ಎಲ್ಲಾನು ಥರ್ಸ್ಡೇ ಆಗ. ರಮ್ಯಾಕ್ಕ ಅವ್ರ ಮದುವೆ ಥರ್ಸ್ಡೇ ಆಯ್ತಂತೆ, ಅವ್ರು ಹೇಳ್ತಾ ಇದ್ರು ಅದೊಂಥರ ಸ್ಪೆಷಲ್ ಡೇ, ಸೊ ಥರ್ಸ್ಡೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಥರ್ಸ್ಡೇ ನಮ್ಗೆ ಥರ್ಸ್ಡೇ ಒಳ್ಳೆ ದಿನ ಅಂತ. ನಾವು ಬಾಬನ್ ಭಕ್ತರಲ್ಲ, ಬಾಬಾ ರಾಘವೇಂದ್ರ ಸ್ವಾಮಿ ಭಕ್ತರು. ಆಮೇಲೆ ಇನ್ಯಾವ ಭಕ್ತರು? ಶನಿಮಹಾತ್ಮ ಭಕ್ತರು, ಶ್ರೀನಿವಾಸನ್ ಭಕ್ತರು. ಇನ್ನೊಂದು 2-3 ದೇವರಿದೆ, ಹೇಳ್ಬಿಡಿ. ಎಲ್ಲವೂ ನಾಮ ಹಲವು ಅಷ್ಟೇ. ಆಮೇಲೆ ಗಣೇಶ, ವಿಘ್ನೇಶ್ವರನೇ ಬಿಟ್ಬಿಟ್ಟಿದ್ದೀರಲ್ಲ ನೀವು. ವಿಘ್ನೇಶ್ವರನ್ ಬಿಡಕ್ಕಾಗತ್ತಾ? ಅವ್ರು ಮುಂಚೆನೇ ಇರ್ತಾರೆ. ಫಸ್ಟ್ ಇರ್ಬೇಕು ವಿಘ್ನೇಶ್ವರ. ನೋಡಿ ನಾವು ಫೋಟೋ ಹಾಕಿದ್ವಿ ವಿಘ್ನೇಶ್ವರ ಸೆಂಟರ್ ಅಲ್ಲೇ, ಆ ಕಡೆ ಈ ಕಡೆನೂ ವಿಘ್ನೇಶ್ವರ, ಮಧ್ಯನೂ ವಿಘ್ನೇಶ್ವರ. ನಿಮ್ಗೆ ಗಣೇಶ ಅಂದ್ರೆ ಇಷ್ಟ ಅಲ್ವಾ? ಗಣೇಶ ಅಂದ್ರೆ ಇಷ್ಟ. ನನ್ನ ಫೇವ್ರೇಟ್ ಗಾಡ್ ಆಂಜನೇಯ. ಫೇವ್ರೇಟ್ ಅಂದ್ರೆ ಎಲ್ಲ ಫೇವ್ರೇಟೇನೆ. ಆಮೇಲೆ ಬೇರೆ ದೇವ್ರಿಗೆ ಹೋಗ್ಬಿಟ್ರೆ ಜಾಸ್ತಿ ನಾನೊಂದು 10th 9th ಸ್ಟ್ಯಾಂಡರ್ಡಿಂದನೂ ನನಗೊಂಥರ ಭಕ್ತಿ ಜಾಸ್ತಿ. ನಾನು ಅವಾಗಿಂದನೂ ನಾನು ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ಲ, ಇವತ್ತಿನವರೆಗೂ ತಿನ್ನಲ್ಲ. ಇನ್ನೊಂದೇನಂದ್ರೆ ರಕ್ಷಿತಾ ಸ್ಯಾಟರ್ಡೆ ತಿನ್ನಲ್ಲ, ಮಂಡೇ ತಿನ್ನಲ್ಲ, ಥರ್ಸ್ಡೇ ತಿನ್ನಲ್ಲ, 3 ದಿನ. ಬಟ್ ನಂದೇನಪ್ಪ ಅಂದರೆ ನಾನು ಎಲ್ಲ ವಾರ ತಿಂತೀನಿ. ರಕ್ಷಿತಾ ಬದಲಾಗಬೇಕು, ಇಲ್ಲ ನಾನು ಬದಲಾಗಬೇಕು, ಎರಡರಲ್ಲಿ ಒಂದೇ ಆಪ್ಷನ್. ನೀವು ಹೇಗೆ ಬದಲಾಗ್ತೀರಿ? ನೀವು ಎಲ್ಲ ವಾರನೂ ತಿನ್ನಿ. ಆದರೂ ನಿಮ್ಮ ಬಿಟ್ಟು ಮನೇಲಿ ಮಾಡಿ ತಿನ್ಬೇಕಂದ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಫ್ರೆಂಡ್ಸ್ ನೋಡಿ ಎಂತ ಮಾತು ಹೇಳ್ತಾ ಇದ್ದಾರೆ. ಸತ್ಯ. ನಾನು ಏನು ಮಾಡ್ತೀನಿ, ನೀವು ಮಾಡ್ಕೊಂಡು ತಿನ್ನಿ, ಅದ್ರ ಬೆಳಿಗ್ಗೆ ನಾನು ತಿಂತೀನಿ. ನಮ್ಮಮ್ಮನೇ ಇವತ್ತು ರಕ್ಷಿತಾ ತಿನ್ನಲ್ಲ ಬೇಡ ಅಂದ್ಬಿಡ್ತಾರೆ ಬೇಕಾರೆ. ಯಾವತ್ತು ಮಂಡೇ ಯೂಶಲಿ ನನ್ನ ಪ್ರಕಾರ ಮಂಡೇ ಮಾಡಿರೋದು ತುಂಬಾ ಕಡಿಮೆ ಅನ್ಸುತ್ತೆ ನಿಮ್ಮಲ್ಲಿ. ಯಾಕಂದ್ರೆ ಸಂಡೇ ಮಾಡ್ಬಿಟ್ಟಿರ್ತೀವಲ್ಲ. ಸಂಡೇ ಮಾಡ್ತೀರಾ, ಇನ್ನು ಮಂಡೇ ಕಮ್ಮಿ. ಸ್ಯಾಟರ್ಡೇನು ನನ್ನ ಪ್ರಕಾರ ಕಮ್ಮಿ ಅನ್ಸುತ್ತೆ ಮಾಡೋದು. ಇನ್ನು ಥರ್ಸ್ಡೇ ಬಾಬಾ ಅಂದ್ರೆ ಥರ್ಸ್ಡೇ ಮಾಡಿದ್ರೆ ಫ್ರೈಡೇ ತಿನ್ಬೋದು ನಾನು, ಅದೇನು ಪ್ರಾಬ್ಲಮ್ ಇಲ್ಲ. ನಾನ್ ವೆಜ್ ತಿನ್ನೋದು ಇದ್ದೇ ಇರುತ್ತೆ. ದೇವ್ರು ಮಾಡ್ಬೇಕು. ದೇವರು ಅಂದ್ರೆ ತುಂಬಾ ಡೀಪ್ ಆಗು ಏನಿಲ್ಲ, ಹಾಗೆ ಸುಮ್ಮನೆ ಬಿಡ್ಬೇಕು ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ 4 days ಫುಲ್ ತಿನ್ನೋಣ ಬಿಡಿ. ಅದೇ ಹೆಂಗೆ ಏನು ಹೇಳ್ತಾರದು ಅಂದ್ರೆ ಆ 3 ದಿನ ಬಿಟ್ರೆ 4 ದಿನನೂ ಮಿಸ್ ಮಾಡ್ದಂಗೆ ತಿನ್ನೋಣ ಅಂತ. ನೀವು ಬೇರೆ ದೊಡ್ಡ ನಾನ್ ವೆಜ್ ಪ್ರಿಯರು. ನಾನ್ ವೆಜ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಅಲ್ವಾ? ಅಟ್ಲೀಸ್ಟ್ ಒಂದು 2 days ಆದ್ಮೇಲೆ ಆದ್ರೂ ಇರ್ಬೇಕು. ಬೇಕೇ ಬೇಕು ನಮ್ಗೆ. ಒಂಥರ ತಿನ್ಲಿಲ್ಲ ಅಂದ್ರೆ ಏನೋ ಒಂಥರ ಊಟ ಫಿಲ್ ಆಯ್ತಲ್ವೇನೋ ಅನ್ಸುತ್ತೆ. ಹೌದು, ಸ್ವಲ್ಪ ಆದ್ರೂ ಇರ್ಬೇಕು. ಹೌದು.
ಫುಲ್ ಖುಷಿನ 20 ಡೇಸ್ ಆದಮೇಲೆ ಖುಷಿನಾ ಯಾಕೆ? ರಕ್ಷಿತಾ ಹೊರಟೋಗ್ತಾರೆ ಇವರು. ಓ ಖುಷಿನಾ ರಾಹುಲ್ ನಿಂಗೆ? ಫುಲ್ ಖುಷಿ ಅಂತೆ ನೋಡಿ ಫ್ರೆಂಡ್ಸ್. ಫುಲ್ ಫ್ರೀಡಮ್ ಅಂದ್ರೆ ನಾನು ಇದ್ದಾಗ ಫ್ರೀಡಮ್ ಅಲ್ವಾ ನಿನ್ಗೆ? ಒಂದೊಂದು ಟವಲ್ ಸಿಕ್ಸ್ಕೊಳ್ಳಕ್ಕೂ ಬಿಡಲ್ಲ ಅವಳು. ಎಲ್ಲ ಆಚೆಗೆ ಆಗ್ತಿರ್ತಾರೆ. ಈಗ ಹೋದ್ರೆ ಎಲ್ಲರೂ ಆಚೆಗೆ ಹಾಕ್ಬಿಡ್ತೀನಿ ನೆಕ್ಸ್ಟ್ ಟೈಮ್. ನೀನ್ ಹೇಳೋದಕ್ಕೂ ಮುಂಚೆ ನಾನೇ ತಗೊಂಡು ಹೊಟ್ಟೋಗ್ಬಿಡ್ತೀನಿ ಬಿಡು. ತಿನ್ಕೊ ಮತ್ತೆ ಇವಾಗಲೇ ಕೆಡ್ಸ್ಬಿಡು. ಅಂದ್ರೆ ಇವಾಗ್ಲಿಂದನೇ ಪ್ಯಾಕ್ ಮಾಡಿ ಕಳಿಸ್ಲಾ ನೀವು ಬಂದಾಗೆಲ್ಲ ಸ್ವಲ್ಪ ತಗೊಂಡೋಗ್ತಾರಲ್ಲ ತಗೊಂಡು ಹೊಟ್ಟೋಗ್ಬಿಡಿ. ಲಾಸ್ಟಲ್ಲಿ ಮದುವೆಗೆ ಏನೇನು ಬೇಕೋ ಲಾಸ್ಟಲ್ಲಿ ಒಂದು ಸೂಟ್ ಕೇಸಲ್ಲಿ ತಗೊಂಡು ಹೊಟ್ಟೋಗ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವರು ಸೂಟ್ ಕೇಸು ರೆಡಿ ಮಾಡ್ಕೊಬಿಟ್ಟಿದ್ದಾರೆ. ನಾನು ಸೂಟ್ ಕೇಸೇ ರೆಡಿ ಮಾಡ್ಕೊಂಡಿಲ್ಲ. ಸೂಟ್ ಕೇಸ್ ಎಲ್ಲ ಪ್ಯಾಕೇ ಮಾಡ್ಕೊಬಿಟ್ಟವ್ರು ಇವರು. ಸೂಟ್ ಕೇಸಲ್ಲಿ ಏನು ಬೇಡ, ಚೀಲಗಳೈತೆ. ಹಾಗಾದ್ರೆ ಖುಷಿ ನಿಂಗೆ ಅಲ್ವಾ? ನಾನು ಹೋಗ್ತಾ ಇರೋದು. ಸಖತ್ ಖುಷಿ. ಬ್ರ್ಯಾಕೆಟಲ್ಲಿ ಬೇರೆ ಮುಗೀತಾ ನಿಂದು ಬಟ್ಟೆ ಶಾಪಿಂಗ್ ಎಲ್ಲ? ಬಟ್ಟೆ ಶಾಪಿಂಗ್ ಬರೀ ಒಂದು ನೈಟ್ ರಿಸೆಪ್ಷನ್ಗಾಗಿದೆ, ಮಾರ್ನಿಂಗ್ ದಾರೆಗಾಗಿದೆ, ತಿರ್ಗಾ ಒಂದು ಫಾರ್ಮಲ್ಸ್ ತಗೋಬೇಕಂತೆ. ನೈಟ್ ರಿಸೆಪ್ಷನ್ ಆಗಿದೆಯಾ? ಓಕೆ ಗಾಯ್ಸ್, ಈ ಮೂಲಕ ಈ ವ್ಲಾಗ್ನ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.